ಆದರೆ ಕಡಲೆಕಾಯಿ ಬೀಜ ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಬೇಕ್ರಿ ಸ್ಟೈಲ್ನಲ್ಲಿ ಕ್ರಿಸ್ಪಿ ಆಗಿರೋವಂಥ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಅಥವಾ ಮಸಾಲೆ ಕಡಲೆಕಾಯಿ ಬೀಜನ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮನೆಯಲ್ಲೇ ಮಾಡ್ಕೊಳೋದು ಬಹಳ ಸುಲಭ, ಹಾಗೆ ಹೈಜೆನಿಕ್ ಆಗಿರುತ್ತೆ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತ ಅಂದು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ನಾನಿಲ್ಲಿ 2 ಕಪ್ಪು ಕಡಲೆಕಾಯಿ ಬೀಜನ ತೊಗೊಳ್ತಾ ಇದ್ದೀನಿ. 2 ಕಪ್ಪು ಅಂದರೆ ಒಂದು ಸಾಧಾರಣ 400-450 ಗ್ರಾಮ್ ಇದೆ. ಇದು ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕಾಗತ್ತೆ, ಇದನ್ನು ಹೈ ಫ್ಲೇಮ್ ಇಟ್ಕೋಬಾರ್ದು. ಲೋ ಫ್ಲೇಮ್ನಲ್ಲೇ ಚಿಟ್ಪಟ್ ಅಂತ ಸೌಂಡ್ ಬರೋವರೆಗೂ ಅಥವಾ ಸಿಪ್ಪೆ ಆದಾಗೆ ಅದು ಬಿಡಿಸ್ಕೊಳೋವರೆಗೂ ಹುರ್ಕೋಬೇಕಾಗತ್ತೆ. ಕೈ ಆಡಿಸ್ತಾನೆ ಇರಬೇಕು, ಬಿಟ್ಟರೆ ಒಂದೇ ಕಡೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಪ್ರೋಟೀನ್ ರಿಚ್ ಇರೋವಂಥ ಸ್ನ್ಯಾಕ್ಸ್ ಇದು. ಸಂಜೆ ಟೀ ಟೈಮಿಗಾಗಿರ್ಬೋದು, ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡೋದ್ರಿಂದ ಬಹಳ ಕಡಿಮೆ ಖರ್ಚಿನಲ್ಲಿ ಮಾಡ್ಬೋದು, ಕಡಿಮೆ ಸಾಮಗ್ರಿಯಲ್ಲಿ ಮಾಡ್ಬೋದು. ಇದನ್ನೇ ನಾವು ಬೇಕ್ರಿನಲ್ಲಿ ತೊಗೊಳೋದಕ್ಕೆ ಹೋದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ನೋಡಿ, ಈ ಥರ ಸಿಪ್ಪೆ ಆದಾಗೆ ಅದು ಬಿಟ್ಕೊಳೋ ತನಕ ಹುರ್ಕೋಬೇಕಾಗತ್ತೆ. ನೋಡಿ, ಹಿಂಗಂದರೆ ಸಾಕು. ಕಾಳುಗಳು ಒಡ್ಕೊಳ್ತಾ ಇದೆ, ಕಡಲೆ ಬೀಜದ ಕಾಳುಗಳು. ಒಂದು ಟವಲ್ನಲ್ಲಿ ಹಾಕ್ಕೊಂಡು ಈ ಥರ ಉಜ್ಕೊಂಡ್ರೆ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಬಿಟ್ಕೊಂಡಿದೆ, ಮತ್ತು ಕಡಲೆಕಾಯಿ ಬೀಜ ಎಲ್ಲೂ ಕೂಡ ಕಪ್ಪಾಗಿಲ್ಲ. ಆ ಥರ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು. ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, 1/4 ಟೀ ಸ್ಪೂನು ಅರಿಶಿಣ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನು ಮೆಣಸನ್ನು ಹಾಕ್ಕೊಂಡಿದ್ದೀನಿ, ಪುಡಿ ಮೆಣಸು, ಹಾಗೆ 1/4 ಟೀ ಸ್ಪೂನು ನಾನಿಲ್ಲಿ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಮಸಾಲೆಯಿಂದನೇ ಕಡಲೆಕಾಯಿ ಬೀಜ ಬಹಳ ಟೇಸ್ಟಿಯಾಗಿ ಬರುತ್ತೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಳ್ತಾ ಇದ್ದೀನಿ. 2 ಟೀ ಸ್ಪೂನು ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಅಡುಗೆ ಎಣ್ಣೆ. ರಿಫೈನ್ಡ್ ಆಯಿಲ್ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ನೀವು ಯಾವ್ದು ಯೂಸ್ ಮಾಡ್ತೀರೋ ಆ ಎಣ್ಣೆ ಹಾಕೋಬೋದು. 1 ಹಿಡಿ ನಾನಿಲ್ಲಿ ಕರ್ಬೇವಿನ ಸೊಪ್ಪು ತೊಗೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿದ್ದರೆ ತುಂಬ ಚೆನ್ನಾಗಾಗುತ್ತೆ. ಇದು ಪರಿಮಳ ತುಂಬ ಘಮ ಅಂತ ಬರುತ್ತೆ. ಕರ್ಬೇವೆಲ್ಲ ಚಿಟಪಟ ಅಂತ ಸಿಡಿದ ಮೇಲೆ ನಾವು ಮಾಡ್ಕೊಂಡಿದ್ದಂಥ ಮಸಾಲೆ ಪುಡಿನ ಹಾಕ್ಕೊಳ್ಳೋಣ. ಒಂದು 2 ನಿಮಿಷ ಲೋ ಫ್ಲೇಮ್ನಲ್ಲಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಮಸಾಲೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ನೋಡಿ, ನಾನು ಕಡಲೆಕಾಯಿ ಬೀಜ ಸಿಪ್ಪೆನೆಲ್ಲ ತೆಗೆದು ಅದರ ಕಾಳನ್ನ 2 ಪೀಸಾಗಿ ಒಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಇದರೊಳಗೆ ಒಂದು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡೋಣ. ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ಕಡಲೆಕಾಯಿ ಬೀಜ ಕೂಡ ಕ್ರಿಸ್ಪಿ ಆಗಿರುತ್ತೆ. ಒಂದು 3-4 ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು, ಕ್ರಿಸ್ಪಿ ಆಗುತ್ತೆ ಕಡಲೆಕಾಯಿ ಬೀಜ. ಹಾಗೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಎತ್ತಿಟ್ರೆ ನಿಮಗೆ ಬೇಕಾದಾಗ ಸಂಜೆ ಸ್ನ್ಯಾಕ್ಸಿಗೆ, ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ಬೋದು, ಹಾಗೆ ಕ್ರಿಸ್ಪಿಯಾಗಿರುತ್ತೆ. ಇಲ್ಲಿ 1/4 ಟೀ ಸ್ಪೂನು ನಾನು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಈ ಚಾಟ್ ಮಸಾಲ ಹಾಕೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಾಗತ್ತೆ. ನೋಡಿ, ಈಗೆಲ್ಲ ಹುರ್ಕೊಂಡಾಗಿದೆ. ನಾನು ಫ್ಲೇಮ್ನ ಆಫ್ ಮಾಡಿದ್ದೀನಿ. ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಇನ್ನೊಂದು ವಿಡಿಯೋನಲ್ಲಿ ಅಥವಾ ರೆಸಿಪಿ ವ್ಲಾಗ್ನಲ್ಲಿ ಸಿಗ್ತೀನಿ. ಧನ್ಯವಾದಗಳು.